ಗುಡ್ ಮಾರ್ನಿಂಗ್ ಎವ್ರಿಬಡಿ. ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ನೋಡಿ, ಇದೊಂದು ಫ್ಯಾನ್ಸಿ ಸಾರಿ. ಇದರಲ್ಲಿ ಸಿಲ್ವರ್ ಪಲ್ಲು ಉಂಟು. ಡಾರ್ಕ್ ಬಾಟಲ್ ಗ್ರೀನ್, ಬ್ಲ್ಯಾಕ್ ಥರ ತೋರ್ತಾರೆ, ಬ್ಲ್ಯಾಕ್ ಅಲ್ಲ, ಡಾರ್ಕ್ ಬಾಟಲ್ ಗ್ರೀನ್ ಸಾರಿ ಇದಕ್ಕೆ ನಾನು ಸಿಂಗಲ್ ಸ್ಟೆಪ್ಪಲ್ಲಿ ಸಿಲ್ವರಲ್ಲಿ ವರ್ಕ್ ಮಾಡ್ತೇನೆ. ಬಾಟಲ್ ಗ್ರೀನ್ ಕಲರಲ್ಲಿ ನಾನು ಸಾರಿ ಕುಚ್ಚು ಹಾಕ್ತೇನೆ. ಡಾರ್ಕ್ ಬ್ಲ್ಯಾಕ್ ಥರನೇ ತೋರ್ತದೆ, ಬ್ಲ್ಯಾಕ್ ಅಲ್ಲ. ಸೊ ಈಗ ಸಿಂಗಲ್ ಸ್ಟೆಪ್ಪಲ್ಲಿ ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ತೇನೆ, ಸ್ವಲ್ಪ ವೆಯ್ಟ್ ಬರಲಿ ಸಾರಿಗೆ ಅಂತ. ತೆಳು ಉಂಟು ಸಾರಿ, ಹಿಡಿದೆಲ್ಲ ಫ್ಯಾನ್ಸಿ ಸಾರಿ ಅಂತ. ಸೊ ಇದಕ್ಕೊಂದು ನಾನು ವರ್ಕ್ ಮಾಡಿ ಈಗ ನಿಮಗೆ ಸಿಂಗಲ್ ಸ್ಟೆಪ್ಪಲ್ಲಿ ತೋರಿಸ್ತೇನೆ. ಮತ್ತು ಇದೇ ಡಿಸೈನಲ್ಲಿ ಸ್ವಲ್ಪ ವೇರಿಯೇಷನ್ ಮಾಡಿ, ಮೊದಲು ನಾನು ಕಾಂಜೀವರಂ ಸಾರಿಗೂ ಒಂದು ಮಾಡಿದ್ದೇನೆ, ಆಲ್ರೆಡಿ ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೇನೆ. ನಿಮಗೆ ಈ ವಿಡಿಯೋ ನೋಡುವಾಗ ಆ ವಿಡಿಯೋ ನೆನಪಾಗ್ಬೋದು. ಸೊ ಈಗ ನಾನು 2 ಸಲ ಲಾಕ್ ಮಾಡ್ತೇನೆ. ನೆಕ್ಸ್ಟ್ 1 2 3 ಚೈನ್ ಹಾಕ್ತೇನೆ. ಅದು ಎಲ್ಲಿ ಬರ್ತದೆ ನೋಡಿ, ಅಲ್ಲಿಗೆ ನಾನು ನೋಡಿ ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೆ ಲಾಕ್ ಮಾಡ್ತೇನೆ. ತ್ರೀ ಚೈನ್ ಲಾಕ್. ಈಗ ಒಂದು ಬೀಡ್ ತಗೊಳ್ತೇನೆ, ಸ್ವಲ್ಪ ಟೈಟ್ ಆಯಿತು, 1 ನಿಮಿಷ. 3 ಚೈನ್ ಹಾಕಿ ಲಾಕ್ ಮಾಡಿದ್ದೇನೆ. ಈಗ ನಾನು ಬೀಡ್, ಇದರಲ್ಲಿ 2 ಟೈಪ್ನ ಬೀಡ್ ತಗೊಳ್ತೇನೆ. ಬೀಡಿನ ಬಗ್ಗೆ ಹೇಳ್ತೇನೆ ನಾನು. ಇಲ್ಲಿ ನಾನು ಬೀಡ್ ತಗೊಳ್ಳಿದ್ದೇನೆ. ಒಂದು ಗೋಧಿಮಣಿ, ಸಿಲ್ವರ್ ಕಲರಲ್ಲಿ ಗೋಧಿಮಣಿ ಬೀಡ್ ತಗೊಂಡಿದ್ದೇನೆ. ಮತ್ತೊಂದು ಈ ಥರ ಬೀಡ್ ತಗೊಂಡಿದ್ದೇನೆ. 2 ಟೈಪಿನ ಬೀಡನ್ನು ನಾನು ಯೂಸ್ ಮಾಡಿ, ಇದು ಸಿಲ್ವರ್ ಕಲರಿಗೆ ಕಾಂಬಿನೇಷನ್ ಆಗಲಿಕ್ಕೆ ಒಂದು ಗೋಧಿಮಣಿ ತಗೊಂಡಿದ್ದೇನೆ, ಒಂದು ರೌಂಡ್ ಬೀಡ್ ತಗೊಂಡಿದ್ದೇನೆ. ಈಗ ಫಸ್ಟಿಗೆ ನಾನೀಗ ರೌಂಡ್ ಬೀಡ್ 3 ಚೈನ್ ಹಾಕಿ ದಾರವನ್ನು ಮೇಲೆ ಎಳಿತೇನೆ. ಈಗ ರೌಂಡ್ ಬೀಡ್ ತಗೊಳ್ತೇನೆ. ಇದನ್ನು ಸೂಜಿಗೆ ಇದಕ್ಕೆ ದಾರ ನೋಡಿ, ಒಂದು ಮಿಸ್ ಆಗಬಾರ್ದು, ಇದನ್ನು ಪಾಸ್ ಮಾಡ್ತೇನೆ. ಇದನ್ನು ಬೀಡ್ ಲಾಕ್ ಮಾಡ್ತೇನೆ. ಎಲ್ಲಿ ಬರ್ತದೆ ನೋಡಿ ಅಲ್ಲಿಗೆ ಸಾರಿಗೆ ಇದನ್ನು ಪಿಂಚ್ ಮಾಡ್ತೇನೆ. ಈ ಥರ ಪಿಂಚ್ ಮಾಡಿದೆ. ಇದು ಸಿಂಗಲ್ ಸ್ಟೆಪ್ ಡಿಸೈನ್ ಯಾವಾಗ ಬರ್ತದೆ ನೋಡಿ, ಆವಾಗ ನಾವು ಯಾವಾಗಲೂ ಸಾರಿಯನ್ನು ಟರ್ನ್ ಮಾಡಿಯೇ ಮಾಡಬೇಕಾಗ್ತದೆ, ಸಿಂಗಲ್ ಸ್ಟೆಪ್ ಅಲ್ಲ. 1 2 3 4 5 6 ಚೈನ್ ಹಾಕಿ ಇಲ್ಲಿ ನಾನು ಲಾಕ್ ಮಾಡಿದ್ದೇನಲ್ಲ ನೋಡಿ, ಇದೇ ಲಾಕಿಗೆ ಪುನಃ ಲಾಕ್ ಮಾಡ್ತೇನೆ. ಈ ಚೈನನ್ನು ಲಾಕ್ ಮಾಡಿ, ಇದು ನಮಗೆ ಇದರಲ್ಲಿ ವರ್ಕ್ ಮಾಡಲಿಕ್ಕೆ ಉಂಟು. ಈಗ ಪುನಃ 3 ಚೈನ್ಗೆ 3 ಚೈನ್ ಹಾಕ್ತೇನೆ. 1 2 3 ಚೈನ್ ಹಾಕಿ ಇಲ್ಲಿ ನಾನು ಲಾಕ್ ಮಾಡಿದ್ದೇನಲ್ಲ ಸೆಕೆಂಡ್ ಟೈಮ್, ಅದಕ್ಕೆ ಇದನ್ನು ಲಾಕ್ ಮಾಡ್ತೇನೆ 3 ಚೈನನ್ನು. ಈಗ ಸಾರಿಯನ್ನು ಫ್ರಂಟ್ ಪೋರ್ಷನ್ಗೆ ತಗೊಳ್ತೇನೆ. ಒಂದು ಸಲ ಬ್ಯಾಕ್ ತಗೊಂಡು ಈಗ ಫ್ರಂಟ್ ತಗೊಂಡು, ಈಗ ಸಾರಿ ಒಂದು ಸಲ ಡಬಲ್ ಕ್ರೋಶ ಮಾಡ್ತೀನಿ. ಈಗ ಸೀರೆಯಲ್ಲಿ ಒಂದು ಸಲ ಸೂಜಿ ಮೇಲೆ ದಾರ ತಗೊಂಡು ಈ 6 ಚೈನ್ ಗ್ಯಾಪಿಗೆ ಹೋಗಿ ನಾನು ಡಬಲ್ ಕ್ರೋಶ ಮಾಡ್ತೇನೆ. ಸ್ವಲ್ಪ ಇದು ಪ್ರಾಬ್ಲಮ್ ಕೊಡ್ತಾ ಉಂಟು ಮೊಬೈಲ್. ಇಲ್ಲಿ ನಾನು ಒಂದು ಡಬಲ್ ಕ್ರೋಶದ ಕಮ್ಮ ಮಾಡಿದೆ. ಇನ್ನು 1 2 3 ಹಾಕಿ ಒಂದು ಪಿಕಾಟ್ ಮಾಡ್ತೇನೆ. ನೀವು ಹೇಳ್ಬೋದು ಇವ್ರದ್ದು ಎಲ್ಲ ಡಿಸೈನ್ ಪಿಕಾಟ್, ಯಾಕಂದರೆ ಬೀಡ್ ಯಾರು ಬೇಡ ಹೇಳ್ತಾರೆ ನೋಡಿ, ಅವರಿಗೆ ಪಿಕಾಟ್ ಹಾಕಿಯೇ ನಾವು ಹೈಲೈಟ್ ಮಾಡಬೇಕಾದ್ರೆ. ಪುನಃ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಇನ್ನೊಂದು ಡಬಲ್ ಕ್ರೋಶ ಮಾಡ್ತೇನೆ, ಅಂದರೆ ಕಂಬ ಮಾಡ್ತೇನೆ. ಸೇಮ್ ಇದು ಪುನಃ 3 ಚೈನ್ ಹಾಕ್ತೇನೆ. ಪುನಃ ಆ ಕಂಬಕ್ಕೆ ಪಿಕಾಟ್ ಹಾಕ್ತೇನೆ. ಪಿಕಾಟ್ ಹಾಕಲಿಕ್ಕೆ ಈಸಿ ಉಂಟು. ಕೆಲವರಿಗೆ ಸೂಜಿಯಲ್ಲಿ ಬಿಗಿನರ್ಸಿಗೆ ಸೂಜಿಯಲ್ಲಿ ನೀಡ್ಲಲ್ಲಿ ಬೀಡ್ ಪಾಸ್ ಮಾಡಲಿಕ್ಕೆ, ಸಣ್ಣ ಸಣ್ಣ ಬೀಡ್ ಪಾಸ್ ಮಾಡಲಿಕ್ಕೆ ಕಷ್ಟ ಆದವರು ಪಿಕಾಟ್ ಹಾಕಿ ನೀವು ಡಿಸೈನನ್ನು ಹೈಲೈಟ್ ಮಾಡ್ಬೋದು. ಮತ್ತು ಇದೇನು ಕಾಂಜೀವರಂ ಸಾರಿ ಅಲ್ಲ, ತುಂಬ ಬೀಡೆಲ್ಲ ಹಾಕಲಿಕ್ಕೆ. ಸೊ ಈ ಥರ ಇರುವಾಗ ನಾವು ಪಿಕಾಟಲ್ಲೇ ಇದನ್ನು ಹೈಲೈಟ್ ಮಾಡಬೇಕಾಗ್ತದೆ ನಾವು. ಈಗ ನೋಡಿ ಪುನಃ ಒಂದು ಕಂಬ ತಗೊಂಡಿದ್ದೇನೆ, ಪುನಃ 3 ಚೈನ್ ತಗೊಳ್ತೇನೆ, ಮತ್ತು ಪುನಃ ಇದನ್ನು ಮಾಡ್ತೇನೆ, ಲಾಕ್ ಮಾಡಿ. ಈಗ ಎಷ್ಟಾಯಿತು? 1 2 3 4 ಆಯಿತು. ಪುನಃ ಸೂಜಿ ಮೇಲೆ ದಾರ ತಗೊಳ್ತೇನೆ, ಪುನಃ ಒಂದು ಕಂಬ ಮಾಡ್ತೇನೆ, ಪುನಃ ಪಿಕಾಟ್ ಮಾಡ್ತೇನೆ, ಪುನಃ ಈ ಪಿಕಾಟನ್ನು ಈ ಕಂಬಕ್ಕೆ ಲಾಕ್ ಮಾಡ್ತೇನೆ. ಇದೇ ಥರ ಇದರಲ್ಲಿ 6 ಚೈನ್ ಹಾಕಿದ್ದೇನಲ್ಲ ಬೀಡ್ ಹಿಂದುಗಡೆ, ಅದರಲ್ಲಿ ಎಷ್ಟು ಹಿಡಿಯುತ್ತದೆ ಅಷ್ಟು ನೀವು ಹಾಕಬೇಕು. ಡಬಲ್ ಕ್ರೋಶ ಹಾಕೋದು, ಪಿಕಾಟ್ ಮಾಡೋದು. 1 2 3 ಎಷ್ಟು ಬೇಕು ಅಷ್ಟು ನೀವು ಮಾಡ್ತಾ ಹೋಗಿ. ಪುನಃ ಒಂದು ಡಬಲ್ ಕ್ರೋಶ ತಗೊಳ್ತೇನೆ, ಪುನಃ ಲಾಕ್ ಮಾಡಿ. 1 2 3 ಇದು ಎಲ್ಲಿ ಬರ್ತದೆ ಅಲ್ಲಿ ನೀವು ಲಾಕ್ ಮಾಡಿ. ಪುನಃ ಒಂದು ನೋಡಿ, ಇನ್ನೂ ಗ್ಯಾಪ್ ಉಂಟು, ಒಂದು 10ರಿಂದ 11 ಡಬಲ್ ಕ್ರೋಶ ಹಿಡಿಬೋದು. 6 ಚೈನ್ ಗ್ಯಾಪ್ ಅಲ್ಲ, ನಿಮಗೆ ಮಾಡ್ತಾ ಅದು ಗೊತ್ತಾಗ್ತದೆ ನಿಮಗೆ ಎಷ್ಟು ಚೈನಲ್ಲಿ ಎಷ್ಟು ಬರ್ತದೆ ಡಬಲ್ ಕ್ರೋಶ ಕಂಬ ಅಂತ. ಬೇಕಾದ್ರೆ ನಾನು ಕೌಂಟ್ ಮಾಡ್ತೇನೆ. 1 2 3 4 5 6 7 8 ಆಯಿತು. 10 ಹಿಡಿಬೋದು.
ಪುನಃ ನಿಮಗೆ ತ್ರಿಬಲ್ ಕ್ರೋಶನೂ ಮಾಡ್ಬೋದು. ನಾನು ದೊಡ್ಡ ಆರ್ಚ್ ಬೇಡ, ಇದೇನು ಗ್ರ್ಯಾಂಡ್ ಸಾರಿ ಅಲ್ಲ, ನಾನು ಡಬಲ್ ಕ್ರೋಶ ಮಾಡ್ತಾಯಿದ್ದೇನೆ. 1 2 3 ಇದೇ ಥರ ಇದನ್ನು ಲಾಕ್ ಮಾಡ್ತೇನೆ. ಇಲ್ಲಿಗೆ 9 ಆಯಿತು. ಇನ್ನು 1 ಮಾಡ್ತೇನೆ ನಾನು. 10 11 ಹಿಡಿಬೋದು. ಮತ್ತು ಇದು 6 ಚೈನೇ ಹಾಕಬೇಕಂತಿಲ್ಲ. ನೀವು ಬೀಡ್ ಸಣ್ಣ ತಗೊಂಡ್ರೆ 5 ಚೈನು ಹಾಕ್ಬೋದು. ಬೀಡಿಗೆ ಡಿಪೆಂಡ್ ಆಗಿ ನೀವು ಚೈನ್ ತಗೊಳ್ಳಿ. ನಾನು ಏನು ಹೇಳ್ತೀನಿ ಅದು ನಿಮಗೆ ಅರ್ಥ ಆಗ್ತದೆ. ನಾನು ನೀವು ಮಾಡ್ತೀರಂತ ಹೇಳೋದಕ್ಕೆ ಹೇಳೋದು. ನೀವು ನನ್ನನ್ನು ಫಾಲೋ ಮಾಡ್ತೀರಾ, ಅದನ್ನು ಇದನ್ನು ಮಾಡ್ತೀರಾ, ನಂಗೆ ಗೊತ್ತಾಗೋದಿಲ್ಲ, ವ್ಯೂಸು ಏನು ಬರೋದಿಲ್ಲ. ಬಟ್ ನಾನು ನನ್ನ ಎಫರ್ಟನ್ನು ಹಾಕ್ತಾ ಇರ್ತೇನೆ. ನನ್ನ ಕರ್ತವ್ಯ ನಾನು ಮಾಡಬೇಕಲ್ಲ. ಯೂಟ್ಯೂಬ್ಗೆ ಜಾಯ್ನ್ ಆದಂತ ನನಗೆ ಹಾಕಲೇಬೇಕು. ಸೊ ನೋಡಿ, ಈಗ ಎಲ್ಲಿ ಉಂಟು ಅಲ್ಲಿ ಲಾಕ್ ಮಾಡ್ತೇನೆ. ಯಾರು ವ್ಯೂಸು ಆಗೋದಿಲ್ಲ, ನನಗೆ ಕಮೆಂಟ್ಸ್ ಯಾವುದು ಬರೋದಿಲ್ಲ. ಸೊ ಯಾರು ಏನು ನೋಡ್ತೀರಾ ನಂಗೆ ಗೊತ್ತಿಲ್ಲ. ಸೊ ಈ ಥರ ನಾನು 10 ಚೈನ್ ಹಾಕಿ ಈಗ ಲಾಕ್ ಮಾಡಿದೆ. ಈಗ ಒಂದು ಲಾಕ್ ಆಗಿದೆ. ಈಗ ಪುನೊಂದು ಲಾಕ್ ಆಗ್ತೀನಿ. ಇದು ಸ್ವಲ್ಪ ಗ್ಯಾಪಿಗೆ ಇಲ್ಲಿ 2 ಲಾಕ್ ಆಯ್ತಲ್ಲ. ಈಗ ನಾನು ದಾರ ಮೇಲೆ ಎತ್ತೇನೆ. ಗೋಧಿ ಮಣಿ ಉಂಟಲ್ಲ, ವೀಟ್ ಬೀಡ್, ಉದ್ದದ ಬೀಡ್ ಬರ್ತದೆ ಈ ಥರ. ಇದು ಗೋಲ್ಡನಲ್ಲಿ, ಸಿಲ್ವರಲ್ಲಿ, ಎಲ್ಲ ಕಲರಲ್ಲಿ ಬರ್ತದೆ. ಇದನ್ನು ತಗೊಳ್ತೇನೆ. ಇದನ್ನು ನಾನು ಸೂಜಿಯಲ್ಲಿ ಪಾಸ್ ಮಾಡಿ ದಾರದಲ್ಲಿಯೂ ಪಾಸ್ ಮಾಡ್ತೇನೆ. ಇದನ್ನು ಲಾಕ್ ಮಾಡ್ತೇನೆ. ಇನ್ನೊಂದು ಚೈನ್ ಹಾಕ್ತೇನೆ. ಇದು ಎಕ್ಸ್ಟ್ರಾ, ಇದು ಚೈನ್, ಇದು ಎಕ್ಸ್ಟ್ರಾ ಚೈನ್ ಯಾಕೆ ಹಾಕಿದೆ ನಾನು ಮತ್ತೆ ಹೇಳ್ತೇನೆ. ಈಗ ಸೂಜಿಯಲ್ಲಿ 2 ಸಲ ದಾರ ಸುತ್ತಿ ಈ ಥರ ನೋಡಿ ಟ್ರಯಾಂಗಲ್ ಶೇಪಲ್ಲಿ ಇದನ್ನು ಇಟ್ಟು ನೋಡಿ, ತೋರ್ತಾ ಉಂಟಲ್ಲ ನಿಮಗೆ, ಟ್ರಯಾಂಗಲ್ ಶೇಪ್ ಸಾರಿಗೆ ಇಟ್ಟು ಇದನ್ನು ಚುಚ್ಚಿಬಿಟ್ಟು ಇದನ್ನು ನಾವು 2ರಲ್ಲಿ 1 ನೋಡಿ, ಒಂದು ದಾರ ಮಿಸ್ ಆಗಬಾರ್ದು. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಈ ಥರ ಮಾಡಬೇಕು. ಈ ಥರ ಟ್ರಯಾಂಗಲ್ ಶೇಪಲ್ಲಿ ಬರ್ತದೆ. ಈಗ ಇದರಲ್ಲಿ ಉಂಟಲ್ಲ, ನಾವು ಚೈನ್ ಹಾಕ್ತಾ ಬರಬೇಕು. ಸಿಂಗಲ್ಸ್ ಕ್ರೋಶ 1 2 3 4 5 6 7 6 or 7 ಹಿಡಿತದೆ. ಈಗ ಇದನ್ನು ಟರ್ನ್ ಮಾಡ್ತೇನೆ. ಸಾರಿಯನ್ನು ಟರ್ನ್ ಮಾಡಿ ನಾನೀಗ 1 ದ್ವಾರ ಸುತ್ಕೊಳ್ತೇನೆ. 2 ನೋಡಿ 1 ಆಯಿತು. 2 3 4 5 ಚೈನ್ ಹಾಕಿ ನಾವಿಲ್ಲಿ ಲಾಕ್ ಮಾಡಿದೆಯಲ್ಲ ಫಸ್ಟಿಗೆ, ಅದಕ್ಕೆ ಇದನ್ನು ನಾವು ಲಾಕ್ ಮಾಡುವ. ಇದನ್ನು ಈ 5 ಚೈನನ್ನು ಇದಕ್ಕೆ ಲಾಕ್ ಮಾಡುವ. ಲಾಕ್ ಮಾಡಿ ದಾರ ಹೀಗೆ ಮೇಲೆ ತರುವ. ಪುನಃ 1 ಚೈನ್ ಹಾಕಿ ಪುನಃ ಟರ್ನ್ ಮಾಡುವ. ಟರ್ನ್ ಮಾಡಿ ಇದರಲ್ಲಿ ಪುನಃ 6 ಸಿಂಗಲ್ ಕ್ರೋಶ ಮಾಡುವ. 1 2 1 ನಿಮಿಷ. ಇಲ್ಲಿ ನೋಡಿ, ನಾನು 6 ಸಿಂಗಲ್ ಕ್ರೋಶ ಹಾಕಿ ಈಗ 5 ಚೈನ್ ಹಾಕಿದೆ. 5 ಚೈನ್ ಹಾಕಿ ಎಲ್ಲಿ ಲಾಕ್ ಆಗೋದು, ನಾನು ಆಗ ಇಲ್ಲಿ ಬೀಡ್ ಲಾಕ್ ಆಗಿದ್ರೆ ಒಂದು ಎಕ್ಸ್ಟ್ರಾ ಚೈನ್ ಮಾಡಬೇಕಂತೇಳಿದ್ರೆ ಅಲ್ಲಿ ಇದನ್ನೇ ನಾವು ಲಾಕ್ ಮಾಡಲಿಕ್ಕೆ. ನಂದು ಇವತ್ತು ಮೊಬೈಲ್ದು ಪೊಸಿಷನ್ನೇ ಕರೆಕ್ಟ್ ಬರ್ತಾಯಿಲ್ಲ ನನಗೆ. ಲಾಕ್ ಮಾಡಿದ್ನಲ್ಲ, ಈಗ ಇದನ್ನು ಟರ್ನ್ ಮಾಡ್ತೇನೆ. ಟರ್ನ್ ಮಾಡಿ ಇದರಲ್ಲಿ ಪುನಃ 6 ಸಿಂಗಲ್ ಕ್ರೋಶ ಮಾಡ್ತೇನೆ. 1 2 ಸೂಜಿ ಮೇಲೆ ಏನು ದಾರ ತಗೊಳ್ಳಿಕ್ಕಿಲ್ಲ. 3 4 5 6 ಸಿಂಗಲ್ ಕ್ರೋಶ ಆಗಿ ಪುನಃ ಇದನ್ನು ಟರ್ನ್ ಮಾಡ್ತೇನೆ. ಪುನಃ 5 ಚೈನ್ ಹಾಕ್ತೇನೆ. 1 2 3 4 5 ಚೈನ್ ಹಾಕಿ ಇಲ್ಲಿ ನಾವು ಹಾಕಿರ್ತೇವೆ ಫಸ್ಟ್ ಕ್ರೋಶ ಹಾಕಿರ್ತೇನೆ. 1 ಚೈನ್ ಹಾಕ್ತೇನೆ, ಟರ್ನ್ ಮಾಡಿ ಅಲ್ಲಿಗೆ ಹೋಗಿ ಇದನ್ನು ಲಾಕ್ ಮಾಡ್ತೇನೆ. ಇಲ್ಲಿಗೆ 3rd ಸ್ಟೆಪ್ ಆಗ್ತದೆ. ಈಗ ನಾನಿಲ್ಲಿ 1 2 3 4 5 ಚೈನ್ ಹಾಕ್ತೇನೆ. ಅದು ಯಾಕಂತ ಹೇಳ್ತೇನೆ. 5 ಚೈನ್ ಮಾಡಿ ಇಲ್ಲಿ ಟರ್ನ್ ಮಾಡ್ತೇನೆ. ಆ 5 ಚೈನಲ್ಲಿ ಈ 5 ಚೈನ್ ಹಾಕಿದ್ದೇನಲ್ಲ ಅದಕ್ಕೆ ನಾನು ಲಾಕ್ ಮಾಡ್ತೇನೆ. ಇನ್ನು 1 ಲಾಕ್ ಆಯ್ತಲ್ಲ, ಅದೊಂದು ಚೈನ್ ಅಂತ ಇಟ್ಕೊಳ್ಳಿ, ಒಂದು ಇದಂತ ಇಟ್ಕೊಳ್ಳಿ, ಸಿಂಗಲ್ ಕ್ರೋಶ. ಈಗ 2ನೇ ಸಿಂಗಲ್ ಕ್ರೋಶ, 3ನೇ ಸಿಂಗಲ್ ಕ್ರೋಶ, 4ನೇ ಸಿಂಗಲ್ ಕ್ರೋಶ. ನೋಡಿ, ತಪ್ಪಿ ಹೋಗಬಾರ್ದು ದಾರಗಳು ಹೀಗೆ. ಇದು 5ನೇ ಸಿಂಗಲ್ ಕ್ರೋಶ. ಇಲ್ಲಿ 5 ಸಿಂಗಲ್ ಕ್ರೋಶ ಆಯ್ತಲ್ಲ, ಇದು ಎಂತಕ್ಕೆ ಅಂತ ಹೇಳಿದರೆ ಈ ಹೂಲು ಇಲ್ಲಿ ನಾವು ಕುಚ್ಚು ಹಾಕಲಿಕ್ಕೆ. ಅರ್ಥ ಆಯ್ತಾ? ಈಗ ಪುನಃ ನಾನು ಇದನ್ನು 1 ಚೈನ್ ಹಾಕಿ ಇದನ್ನು ಎಳೆದು ಬಿಟ್ಟು ಈಗ ನಾನು ವೀಟ್ ಬೀಡ್ ತಗೊಳ್ತೇನೆ. ವೀಟ್ ಬೀಡ್ ತಗೊಂಡು
ಈ ಬೀಡನ್ನು ಸೂಜಿಗೆ ಹಾಕಿ ನೂಲನ್ನು ಇದರಲ್ಲಿ ಪಾಸ್ ಮಾಡಿ ಬೀಡ್ ಲಾಕ್ ಮಾಡ್ತೇನೆ. ಬೀಡ್ ಲಾಕ್ ಮಾಡಿ ಇದು ಎಲ್ಲಿಗೆ ಬರ್ತದೆ ನೋಡಿ, ನೋಡಿ ಇಲ್ಲಿ ಎಷ್ಟು ಗ್ಯಾಪ್ ಉಂಟು ಅಷ್ಟೇ ಗ್ಯಾಪಿಗೆ ನಾವು ಇದನ್ನು ಮಾಡಬೇಕು. ಇಲ್ಲಿಯೂ ಈ ಬೀಡ್ ಲಾಕ್ ಹಾಕಿ ಇದನ್ನು ಹೀಗೆ ಲಾಕ್ ಮಾಡ್ತೇನೆ. ಪುನಃ ಒಂದು ಲಾಕ್ ಮಾಡ್ತೇನೆ ಎಕ್ಸ್ಟ್ರಾ. ಇಲ್ಲಿಗೆ ಒಂದು ಆರ್ಚ್ ಕಂಪ್ಲೀಟ್ ಆಯಿತು. ಈಗ ನಾನು ತೋರಿಸ್ತೇನೆ ನಿಮಗೆ ನೋಡಿ, ಈ ಥರ ಬರ್ತದೆ ಆರ್ಚ್. ಇಲ್ಲಿ ನಾನು ಕುಚ್ಚು ಹಾಕ್ತೇನೆ ಗ್ರೀನ್ ಕಲರಲ್ಲಿ, ಬಾಟಲ್ ಗ್ರೀನ್, ಡಾರ್ಕ್ ಬಾಟಲ್ ಗ್ರೀನ್ ಕಲರಲ್ಲಿ. ಇದು ಆರ್ಚ್. ಬೇಕಿದ್ರೆ ಇನ್ನೊಂದು ಮಾಡಿ ತೋರಿಸ್ತೇನೆ. ಈಗ ಪುನಃ ಮಾಡಬೇಕಾದ್ರೆ 3 ಚೈನ್, 1 2 3 ಚೈನ್. ಅದು ಎಲ್ಲಿ ಬರ್ತದೆ ನೋಡಿ, ಲಾಕ್ ಎಳೆದು ಲಾಕ್ ಮಾಡಬೇಡಿ. ಪುನಃ ದಾರ ಮೇಲೆ ಎತ್ತೋದು, ಬೀಡ್ ತಗೊಳ್ಳೋದು, ರೌಂಡ್ ಬೀಡ್. ಈ ಥರ ರೌಂಡ್ ಬೀಡ್ ತಗೊಳ್ಳಿ. ರೌಂಡ್ ಬೀಡನ್ನು ಪಾಸ್ ಮಾಡಿ ಲಾಕ್ ಮಾಡಿ, ಬೀಡ್ ಲಾಕ್ ಮಾಡಿ. ಅದು ಎಲ್ಲಿ ಬರ್ತದೆ ನೋಡಿ, ಅಲ್ಲಿಗೆ ಲಾಕ್. ಪುನಃ ಸಾರಿ ಟರ್ನ್ ಮಾಡಿ 1 2 3 4 5 6 ಚೈನ್. ಸಣ್ಣ ಬೀಡ್ ತಗೊಂಡ್ರೆ 5 ಚೈನ್, 4 ಚೈನ್. ಬೀಡಿನ ಮೇಲೆ ಡಿಪೆಂಡ್ ಆಗಿರ್ತದೆ. ಮತ್ತು ಇದನ್ನು ಎಲ್ಲಿ ಬೀಡ್ ಲಾಕ್ ಮಾಡಿರ್ತೀವಿ ನೋಡಿ, ಅಲ್ಲಿಗೆ ಇದನ್ನು ಲಾಕ್ ಮಾಡೋದು. ಈ 3 ಚೈನ್ಗೆ ಪುನಃ 3 ಚೈನ್, 1 2 3. ಈ 3 ಚೈನ್ಗೆ 3 ಚೈನ್. ಇದು ಎಲ್ಲಿ ಬರ್ತದೆ ನೋಡಿ, ಅಲ್ಲಿ ಲಾಕ್ ಮಾಡೋದು. ಇನ್ನು ಇದನ್ನು ಟರ್ನ್ ಮಾಡೋದು. ಟರ್ನ್ ಮಾಡಿ ಸೂಜಿ ಮೇಲೆ ಒಂದು ಸಲ ದಾರ ತಗೊಂಡು ಈ 6 ಚೈನಲ್ಲಿ ಡಬಲ್ ಕ್ರೋಶಾ ಮತ್ತೊಂದು ಪಿಕಾಟ್, ಡಬಲ್ ಕ್ರೋಶಾ ಒಂದು ಪಿಕಾಟ್ 10 ಮಾಡಲಿಕ್ಕೆ ಉಂಟು. 1 2 3 ಇದು ಪಿಕಾಟ್. ಮತ್ತು ಒಂದು ಆರ್ಚಲ್ಲಿ ನೀವು ಎಷ್ಟು ಮಾಡಿರ್ತೀರಿ, ಡಬಲ್ ಕ್ರೋಶಾ ಆಗಲಿ ತ್ರಿಬಲ್ ಕ್ರೋಶಾ, ಅಷ್ಟು ಎಲ್ಲ ಆರ್ಚಲ್ಲಿ ಬಂದರೆ ಮಾತ್ರ ಈಕ್ವಲ್ ಆಗಿ ತೋರಿಸಿ. ಈಗ ಈ ವರ್ಕನ್ನು ನಾನು ಕಂಪ್ಲೀಟ್ ಮಾಡ್ತಾ ಇದ್ದೇನೆ. 1 ಹಾಕಿದೆ, ಇದೇ ಥರ 10 ಹಾಕ್ತೇನೆ. ಪುನಃ ಪಿಕಾಟ್, ಪುನಃ ಲಾಕ್. ಇದೇ ಥರ ಇದನ್ನು ಡಿಸೈನನ್ನು ಕಂಪ್ಲೀಟ್ ಮಾಡಬೇಕು. ಈಗ ನೋಡಿ, ಇದು 10 ಡಬಲ್ ಕ್ರೋಶಾ ಮತ್ತು ಪಿಕಾಟ್ ಮಾಡಿದೆ. ಇದು ಎಲ್ಲಿ ಬರ್ತದೆ ನೋಡಿ, ಅಲ್ಲಿ ಲಾಕ್ ಮಾಡ್ತೇನೆ. ಒಂದು ಸಲ ಲಾಕು, ಪುನಃ ಒಂದು ಸಲ ಲಾಕು. ಇದು ಸ್ವಲ್ಪ ಗ್ಯಾಪಿಗಾಗಿ. ಮತ್ತು ನಾನು ಪುನಃ ದಾರ ಮೇಲೆ ಎತ್ತಿ ವೀಟ್ ಬೀಡ್ ತಗೊಳ್ತೇನೆ. ವೀಟ್ ಬೀಡ್ ತಗೊಳ್ಳೋದು. ಬೀಡನ್ನು ಸೂಜಿಯಿಂದ ಪಾಸ್ ಮಾಡಿ ದಾರಕ್ಕೆ ಪಾಸ್ ಮಾಡಿ ಲಾಕ್ ಮಾಡಿ ಪುನಃ ಒಂದು ಸಿಂಗಲ್ ಚೈನ್ ಹಾಕಬೇಕು. ಇದು ನೆನಪಿಟ್ಕೊಳ್ಬೇಕು. ವೀಟ್ ಬೀಡ್ ತಗೊಂಡ ಕೂಡಲೇ ಪುನಃ ವೀಟ್ ಇದನ್ನೇ ಸೂಜಿ ಮೇಲೆ 2 ಸಲ ದಾರ ತಗೊಂಡು ಇದು ಎಲ್ಲಿ ಬರ್ತದೆ ನೋಡಿ, ಅಲ್ಲಿಗೀಗ ಇದನ್ನು ಲಾಕ್ ಮಾಡಿ ಇದನ್ನು ದಾರ ಮೇಲೆ ಎತ್ತಬೇಕು. ಈಗ ತ್ರಿಬಲ್ ಕ್ರೋಶಾ ಮಾಡಿದ್ದು ನಾನು 1 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಈ ಥರ ನೋಡಿ ಟ್ರಯಾಂಗಲ್ ಶೇಪಲ್ಲಿ ಅದು ಫಾರ್ಮ್ ಆಗ್ತದೆ. ಪುನಃ ನಾನೀಗ ಇದರಲ್ಲಿ 6 ಚೈನ್ ಹಾಕಿ 6 ಸಿಂಗಲ್ ಕ್ರೋಶಾ ಹಾಕಬೇಕು. 1 2 3 4 5 6. ಇಲ್ಲಿ 6 ಸಿಂಗಲ್ ಕ್ರೋಶಾ ಹಾಕಿ ಆದ ನಂತರ ಸಾರಿಯನ್ನು ಟರ್ನ್ ಮಾಡ್ತೇನೆ. ಕೈಗೆ ನೂಲು ಸುತ್ತಕೊಳ್ಳುವ. ಪುನಃ 5 ಚೈನ್, 1 ಇಲ್ಲಿ 1 2 3 4 5 ಚೈನ್ ಹಾಕಿ ಇದು ಎಲ್ಲಿ ಬರ್ತುಂಟು ಅಲ್ಲಿಗೆ ನಾವು ಲಾಕ್ ಮಾಡುವ. 5 ಚೈನ್ ಎಲ್ಲಿ ಗೊತ್ತುಂಟ, ನಾನು 5 ಚೈನನ್ನು ನಾನು ಇಲ್ಲಿ ಸಿಂಗಲ್ ಕ್ರೋಶಾ ಹಾಕಿದ್ದೇನಲ್ಲ ಫಸ್ಟಿಗೆ, ಅದಕ್ಕೆ ನಾನು ಲಾಕ್ ಮಾಡ್ತೇನೆ. 5 ಅದಕ್ಕೆ ಒಂದು ಸಿಂಗಲ್ ಕ್ರೋಶಾ ಹಾಕೋದು. ಪುನಃ ಇದನ್ನು ಲಾಕ್ ಮಾಡಿ ಟರ್ನ್ ಮಾಡುವ. ಪುನಃ ಈ 5 ಚೈನಲ್ಲಿ 6 ಸಿಂಗಲ್ ಕ್ರೋಶಾ ಹಾಕುವ. 1 2 ಅದು ಸ್ಟಿಫಾಗಿ ನಿಲ್ಲಲಿಕ್ಕೆ 3 4 5 6. ಪುನಃ 1 2 3 4 5 ನಾನು ಚೈನ್ ಹಾಕಿದೆ. ಪುನಃ ಸಾರಿ ಟರ್ನ್ ಮಾಡ್ತೇನೆ. 5 ಚೈನ್ ಇದಕ್ಕೆ ನಾನು ಇಲ್ಲಿ ಫಸ್ಟ್ ಇದುಂಟಲ್ಲ ಇದಕ್ಕೆ ಲಾಕ್ ಮಾಡ್ತೇನೆ. ಈಗ ಥರ್ಡ್ ಒನ್ ಹಾಕುವಾಗ ನಾವೆಂತ ಮಾಡಬೇಕು, ಈಗ 5 ಚೈನ್ ಎಕ್ಸ್ಟ್ರಾ ಹಾಕಬೇಕು. ಇದು ಕುಚ್ಚಿಗೆ 2 3 4 5 ಇದು ಥರ್ಡ್ ಸ್ಟೆಪ್ ನೋಡಿ. ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್ ಬರುವಾಗ ನಿಮಗೆ ಇದು ಇನ್ನೂ ಅಗಲ ಬೇಕಂತ ಇನ್ನೂ 2 ಸ್ಟೆಪ್ ಜಾಸ್ತಿ ಮಾಡ್ಬೋದು. ಬಟ್ ಇದೇನು ಅಂಥ ಗ್ರ್ಯಾಂಡ್ ಸಾರಿ ಅಲ್ಲಲ್ಲ. ನಾನು ಇದು ನೋಡಿ ಈಗ ಬೆಂಡ್ ಆಗ್ತಂತ ಹೇಳಿ ಎನಿಸ್ಬಿಡ್ಬೋದು, ಬಟ್ ಇಲ್ಲಿ ಕುಚ್ಚು ಬರುವಾಗ ಇದು ಸ್ಟ್ರೈಟ್ ನಿಲ್ತದೆ. ಇಷ್ಟೇ ವರ್ಕ್ ಸಾಕಾಗ್ತದೆ. ಸೊ ಇದನ್ನು ನಾನೀಗ 5 ಚೈನನ್ನು ಈ 5 ಚೈನಿಗೆ ಲಾಕ್ ಮಾಡಿದೆ. ಸೊ ಇದು ಒಂದು ಸಿಂಗಲ್ ಕ್ರೋಶ್ ಅಂದರೆ ನಾವು ಕೌಂಟ್ ಮಾಡಬೇಕು. 1 ಆಯ್ತು, ಈಗ 2 3 4 5 ಸೊ 6. ಇಲ್ಲಿಗೆ
ಇದು ಇದಾಯಿತು, ಕರೆಕ್ಟ್ ಆಯ್ತಲ್ಲ. ಈಗ ನಾನು ಇಲ್ಲಿ ಒಂದು ಇದಾಗಿ ಈಗ ನಾನು ವೀಟ್ ಬೀಡ್ ತಗೊಳ್ತೇನೆ. ವೀಟ್ ಬೀಡ್ ತಗೊಂಡು ಒಂದು ವೀಟ್ ಬೀಡ್ ತಗೊಂಡು ಈಗ ಎಳಿತೇನೆ. ಇದು ಸೂಜಿಯಲ್ಲಿ ವೀಟ್ ಬೀಡ್ ತಂದೆ, ಇದನ್ನು ದಾರದಲ್ಲಿ ಪಾಸ್ ಮಾಡಿ ಇದನ್ನು ಹೀಗೆ ಮಾಡಿ 1 ಸೆಕೆಂಡ್. ಕೈಗೆಲ್ಲ ಅಡ್ಡ ಬರ್ತಾ ಉಂಟು. ಈಗ ಇಲ್ಲಿ ನಾನು 1 ಸೆಕೆಂಡ್ ಅದಕ್ಕೆ ಹೇಳಿ, ಇಲ್ಲಿ ವೀಟ್ ಬೀಡ್ ತಗೊಳ್ಳೋ ಮೊದಲು ಆ ಸೈಡಲ್ಲಿ ನಾನು ಒಂದು ಚೈನ್ ಹಾಕಿದ್ದೇನೆ. ಸೊ ಇಲ್ಲೂ ಒಂದು ಚೈನ್ ಹಾಕುವ, ಸ್ವಲ್ಪ ಗ್ಯಾಪ್ ಇರಲಿ ಅಂತ. ಮತ್ತೆ ಒಂದು ಚೈನ್ ಹಾಕಿ ಸ್ಟಾರ್ಟಿಂಗ್ ನಾನು ಅಲ್ಲಿ ಒಂದು ಚೈನ್ ಹಾಕಿದ್ದೇನಲ್ಲ ವರ್ಕ್ ಸ್ಟಾರ್ಟ್ ಮಾಡೋ ಮೊದಲು. ಸೊ ಇಲ್ಲಿ ಆ ಸೈಡಲ್ಲಿ ನೀವು ಯಾವ ಥರ ಮಾಡೋದೇ ಈ ಸೈಡಲ್ಲಿಯೂ ಮಾಡಬೇಕು. ಸೊ ವೀಟ್ ಬೀಡ್ ತಗೊಂಡು ಲಾಕ್ ಮಾಡ್ತೇನೆ. ಇದನ್ನು ವೀಟ್ ಬೀಡ್ ಎಲ್ಲಿ ಬರ್ತದೆ ಈಗ ಎಳ್ದು ಹಾಕೋದಲ್ಲ. ಸೊ ನೋಡಿ ಇದೇ ಎಲ್ಲಿ ಇಷ್ಟು ಇಲ್ಲಿ ಗ್ಯಾಪ್ ಎಷ್ಟು ಉಂಟು ಅಷ್ಟೇ ಗ್ಯಾಪನ್ನು ಇಲ್ಲಿ ಇಟ್ಕೊಂಡು ನೀವು ಲಾಕ್ ಮಾಡಿಕೊಳ್ಳಿ. ಪುನಃ ಒಂದು ಇದು ಗ್ಯಾಪಿಗೆ ಪುನೊಂದು ಲಾಕ್ ಮಾಡಿಕೊಳ್ಳಿ. ಮತ್ತು ಪುನಃ 3 ಚೈನ್. ಇದೇ ಥರ ವರ್ಕ್ ಕಂಟಿನ್ಯೂಷನ್ ಆಗ್ತದೆ. ನಾನು ಇದನ್ನು ಕಂಟಿನ್ಯೂಷನ್ ವರ್ಕ್ ಮಾಡಿ ನಿಮಗೆ ಸಾರಿ ಕುಚ್ಚು ಇಲ್ಲಿ ಹಾಕಿ ತಂದು ತೋರಿಸ್ತೇನೆ. ನೋಡಿ ನಾನು ಈ ಸಾರಿ ಕಂಪ್ಲೀಟ್ ಮಾಡಿ ಗ್ರೀನ್ ಕಲರಲ್ಲಿ ಕುಚ್ಚು ಹಾಕಿ ತಂದಿದ್ದೇನೆ. ನೋಡಿ ಸಿಲ್ವರ್ ಕಲರ್ ವರ್ಕ್ ಮಾಡಿ ಸಿಲ್ವರ್ ಬೀಡ್ ಹಾಕಿ ಈ ನೋಡಿ ಫೈನಲ್ ಲುಕ್ ಸಾರಿದು ಈ ಥರ ತೋರ್ತಾ ಉಂಟು. ಇದು ನೀವು ಬ್ರೈಡಲ್ಗೆ ಯೂಸ್ ಮಾಡ್ಬೋದು. ಇದು ಫ್ಯಾನ್ಸಿಗೂ ಒಳ್ಳೆಯದಾಗ್ತದೆ. ಇದು ಫ್ಯಾನ್ಸಿ ಸಾರಿಗಳಿಗೆಲ್ಲ ಇದು ಫ್ಯಾನ್ಸಿ ಸಾರಿ ನಂದು. ಸೊ ಇದು 300 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ಉಂಟು. ಮತ್ತು ಸಿಲ್ವರ್ ಕಲರ್ ಇದರಲ್ಲೇ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಸಾರಿ ಕುಚ್ಚನ್ನು ಬೈಂಡ್ ಮಾಡಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೋಡಿ, ನೀವು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ದಿವಸ ಬರೋ ಒಂದು ಒಳ್ಳೆ ವಿಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.